ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಬೆಂಡೆಕಾಯಿ ಕುರ್ಕುರೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. 1/4 kg ಆಗೋಷ್ಟಿದೆ ಬೆಂಡೆಕಾಯಿ. ಎಳೆದು ತಗೊಳ್ಬೇಕು, ಚೆನ್ನಾಗಿರುತ್ತೆ, ಬಲ್ತಿರಬಾರ್ದು. ನೋಡಿ, ಈಗ ಈ ಥರ ಬೆಂಡೆಕಾಯಿ ತೊಗೊಂಡು ತುದಿ ಆ ಸೈಡ್ ಈ ಸೈಡ್ 2 ಸೈಡು ಕಟ್ ಮಾಡಿಬಿಟ್ಟು ಒಂದು ಬೆಂಡೆಕಾಯಿನ ಈ ಥರ 2 ಪೀಸ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂದು ಈ ಥರ ಪೀಸ್ ಮಾಡಬೇಕು. ಇಷ್ಟು ಉದ್ದ ಇದ್ರೇ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಬೆಂಡೆಕಾಯಲ್ಲಿ ಸಾರು ಪಲ್ಯ ಎಲ್ಲ ಮಾಡ್ತೀವಿ, ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಈ ಥರ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ಹಾಕ್ಕೊಳ್ಬೇಕು. ನೋಡಿ, ಈಗ ಅದಕ್ಕೆ ಕಡಲೆ ಹಿಟ್ಟು 2 ಚಮಚ, ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ ಅದು, ಅರಿಶಿಣ ಒಂದು 1/4 ಚಮಚದಷ್ಟು, ಗರಂ ಮಸಾಲ ಒಂದು 1/4 ಚಮಚದಷ್ಟು, ಧನಿಯಾ ಪೌಡ್ರು ಒಂದು ಅರ್ಧ ಚಮಚ, ಅಕ್ಕಿ ಹಿಟ್ಟು 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಲ್ಲಿ ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೊಬೋದು, ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನಾನು. ಅರ್ಧ ನಿಂಬೆಹಣ್ಣು ನೋಡಿಕೊಂಡು, ನಮಗೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾವು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಿ ಆ ಥರ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕ್ಬಾರ್ದು ಫಸ್ಟು. ಈ ಥರ ಉಪ್ಪು ಖಾರ ಎಲ್ಲ ನಾವು ಮಸಾಲೆ ಐಟಮ್ ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಸ್ವಲ್ಪ ಕೈಗೆ ಈ ಥರ ಚಿಮ್ಮಿಸ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಹಾಕ್ಬಾರ್ದು, ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಕೈಗೆ ಚಿಮ್ಮಿಸ್ಕೊಂಡು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಜಾಸ್ತಿ ಹಾಕ್ಬಾರ್ದು, ಕೈ ಚಿಮ್ಮಿಸ್ಕೊಂಡ್ರೆ ಸಾಕು. ನೋಡಿ, ರೆಡಿಯಾಗಿದೆ ಎಲ್ಲ ಮಿಕ್ಸ್ ಆಗಿರೋದು. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಕಾದಿದೆ. ಈಗ ನಾವು ಮಿಕ್ಸ್ ಮಾಡಿರೋಂಥ ಬೆಂಡೆಕಾಯಿನ ಎಣ್ಣೆಲಿ ಹಾಕಿ ಕರಿಯೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇರಲಿ, ಜಾಸ್ತಿ ಉರಿ ಇದ್ದರೆ ಸೀದಂಗೆ ಆಗಿಬಿಡುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಂಜೆ ಸ್ನ್ಯಾಕ್ಗೆ. ಖಾರ ಏನು ಇರಲ್ಲ ಹೆಚ್ಚಿಗೆ, ಹಾಗೆ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ, ಹೆಲ್ದಿಗೂ ಒಳ್ಳೆಯದು. ನಾವು ಹಾಗೆ ಸಾಂಬಾರಲ್ಲಿ ಪಲ್ಯದಲ್ಲಿ ತಿನ್ನೋಕೆ ಆ ಥರ ಬೇಜಾರು ಅಂದರು. ನೋಡಿ, ಈ ಥರ ಮಾಡಿಕೊಂಡ್ರೆ ಯಾರು ಬೇಜಾರೇ ಪಡಲ್ಲ, ಆ ಥರ ತಿಂತಾರೆ, ಅಷ್ಟು ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಆಗಿದೆ, ಈಗ ತೆಗೆಯೋಣ ಒಂದು ತಟ್ಟೆಗೆ. ನೋಡಿ, ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಈಸಿಯಾಗೆ ಮಾಡ್ಕೊಳ್ಬೋದು, ಏನು ಕಷ್ಟ ಆಗಲ್ಲ. ಮನೆಯಲ್ಲಿರೋ
ಸಾಮಗ್ರಿಗಳನ್ನ ಬಳಸಿ ಆರಾಮ್ಸೆ ಮಾಡ್ಕೊಳ್ಬೋದು. ತಿಳಿ ಸಾರು ಅನ್ನ ಎಲ್ಲ ಇದ್ದಾಗ ಈ ಥರ ನೆಂಚ್ಕೊಳಕ್ಕೆ ಮಾಡ್ಕೊಂಡ್ರೂ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಎಲ್ಲ ಮುಗ್ಚಾಕಬೇಕು. ಒಂದು ಸೈಡ್ ಆದಮೇಲೆ ನೋಡಿ ಆಗಿದೆ. ನೋಡಿ ಈ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಬಂದರೆ ಆಗ ಆಗಿರುತ್ತೆ, ನೀಟಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಈ ಥರ ಕಲರ್ ಬಂದರೆ ಆಗಿದೆ. ಈಗ ತೆಗೆಯೋಣ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಇರುತ್ತೆ. ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ, ಆ ಥರ ಇರುತ್ತೆ ರುಚಿ. ಥ್ಯಾಂಕ್ ಯು ಫ್ರೆಂಡ್ಸ್.